ಫಂಡ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಸರ್. ಶುಭಗಳಿಗೆ ಬರುತ್ತೆ. ನೀವು ಹಿಂದೆ ಸಾಕಷ್ಟು ಬಾರಿ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಅಂತ, ಆ ಸಮಯ ಹತ್ರ ಬಂದಿದ್ದೀವಿ ಹಂಗೆ ಅಂತ. ಶುಭಗಳಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಯಾರು ಹೋಗಿ ಅವ್ರು ಹೆತ್ತೋ ಇವ್ರಿಗೆ ಗೊತ್ತಿಲ್ಲ. ನಿನ್ನೆ ನನಗೆಲ್ಲ ಕಾರ್ಯಕ್ರಮಗಳಿದ್ದು ನಾನು ಸಂಜೆ ಮನೆಗೆ ಬಂದಾಗಲೇ ಅಲ್ಲೇ 9 ಗಂಟೆ ಆಗಿತ್ತು. ಅದರಿಂದ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಬೆಳಗ್ಗೆ ಎದ್ದು 5 ಗಂಟೆಗೆ ನಾನು ಸೆಟ್ಲ್ ಆಡೋಕೆ ಹೋದೆ. ಈಗ ನೀವು ಬಂದಿದ್ದೀರಾ, ನಿಮ್ಮನ್ನೇ ಕೇಳ್ಬಿಟ್ಟು ಏನಾರು ಹೇಳ್ಬೇಕಷ್ಟೇ. ಗೊತ್ತಿಲ್ಲ ಸರ್, ಅದೇನು ಗೊತ್ತಿಲ್ಲ ನನಗೆ. ಈಗ ಹೋಟ್ಲ ಹತ್ರ ಯಾರೋ ಅಂತ ಅಂದರು, DK ಇಬ್ಬರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಕರೆದಿದ್ದಾರೆ ಅಂತಂದರು. ಅದೇನು ಕರೆದವ್ರಿಗೆ ಗೊತ್ತಿಲ್ಲ. ಮೋಸ್ಟ್ಲಿ ತಿಳ್ಕೊಬೇಕು ಈಗ. ಗೊತ್ತಿಲ್ಲ ಸರ್, ಅವೇನು ಗೊತ್ತಿಲ್ಲ ನನಗೆ. ನಮ್ಮಂತಲ್ಲಿ ಏನು ಚರ್ಚೆ, ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಾವು ಅದ್ರ ಬಗ್ಗೆ ಏನು ಕೇಳೋಕ್ಕೆ ಹೋಗಿಲ್ಲ ಯಾರಿಗೂ. ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲದ ಹೆಂಗೆ ಹೇಳಿ ಯಾರಿಗೆ ನಾನೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ನೋಡಿ, ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ DK ಶಿವಕುಮಾರ್ ಅವರ ಬೆಂಬಲಿಗರು. ಸೊ ಯಾರೂ ಕೂಡ ದೆಹಲಿಗೆ DK ಶಿವಕುಮಾರ್ ಜೊತೆ ಹೋಗಿಲ್ಲ. ಅವರೆಲ್ಲರೂ ಕೂಡ ಯಾರು ಏನು ಮಾತಾಡಬಾರ್ದು ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಏನೂ ಮಾತಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ದಾರೆ. ಹಾಗಾಗಿ ಅವರೇನು ಮಾತಾಡ್ತಾ ಇಲ್ಲ. ದೆಹಲಿಯಲ್ಲಿ ಏನು ನಡೀತಿದೆ ಕನಿಷ್ಠ ಅನ್ನೋದ್ರ ಬಗ್ಗೆನೂ ಅವರಿಗೆ ಮಾಹಿತಿ ಬರಲ್ಲ. ಯಾಕೆ ಅಂತಂದರೆ ಈಗ ಅಲ್ಲಿ ಒಳಗಡೆ ICC ಕಚೇರಿನಲ್ಲಿ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ಯಾರು ಮಾಹಿತಿಯನ್ನು ಕೊಡ್ತಾರೆ? ಏನು ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ? ಹಾಗಾಗಿ ಎಲ್ರಿಗೂ ಕುತೂಹಲ ಅಂತೂ ಇದೆ. ಬಟ್ ಈ ಸಂದರ್ಭದಲ್ಲಿ ಮಾತಾಡಬಾರ್ದು. ಮೊದಲೆಲ್ಲ ಬೇಕಾದಷ್ಟು ಮಾತಾಡಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ ಬೇಕಾದಷ್ಟು ಮಾತಾಡಿದ್ದಾರೆ. ಇವತ್ತು ಆಡ್ತಿಲ್ಲ ಅಷ್ಟೇ.